ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋದಿಲ್ಲ. ವಿಜಯ್ ಹಜಾರೆ ಟ್ರೋಫಿ ಸ್ಟೇಡಿಯಂನಲ್ಲೇ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು. ಚಿನ್ನಸ್ವಾಮಿ ಪಂದ್ಯದ ಬಗ್ಗೆ ಸರ್ಕಾರ ಸಮಿತಿಯ ವರದಿಯನ್ನ ಕೊಡೋ ವಿಚಾರ ಸಂಬಂಧ ಜಿಬಿಗೆ ಮುಖ್ಯ ಆಯುಕ್ತರು ಮೀಟಿಂಗ್ ಮಾಡ್ತಾ ಇದ್ರು ಕ್ರಿಕೆಟ್ ಸ್ಟೇಡಿಯಂನ ಒಳಗಡೆ. ಸೊ ಅಲ್ಲಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್. ನಾಳೆ ವಿಜಯ್ ಹಜಾರೆ ಟ್ರೋಫಿಯ ಒಂದು ಕ್ರಿಕೆಟ್ ಪಂದ್ಯ ನಡಿಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿದೆ. ಅಂದ್ರೆ ಇಲ್ಲಿ ನಡೆಯಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ಲ. ಆಂಧ್ರ ಮತ್ತು ಡೆಲ್ಲಿಯ ನಡುವಿನ ಮ್ಯಾಚ್ ಅದು ನಾಳೆ ಅಂದ್ರೆ ಡಿಸೆಂಬರ್ 24 ಮಧ್ಯಾಹ್ನ 3:30ಕ್ಕೆ ನಡಿಬೇಕಾಗಿತ್ತು. ಆ ಮ್ಯಾಚ್ ನಡೆಯೋದಿಲ್ಲ ನಾಳೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಇದರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ನಾಳಿನ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿ ಇಲ್ಲ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋದಿಲ್ಲ. ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್. ನಾಳಿನ ಮ್ಯಾಚ್ಗೆ ಡೆಲ್ಲಿ ಪರವಾಗಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಅನ್ನುವಂಥ ಮಾತಿತ್ತಲ್ಲ, ಅದಕ್ಕೋಸ್ಕರನೇ ಬೆಂಗಳೂರಿಗೂ ಕೂಡ ಆಟಗಾರರು ಬಂದಿದ್ರು, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿಯೂ ಕೂಡ ಬಂದಿದ್ರು ಅಂತ ಹೇಳಲಾಗಿದೆ. ಸೊ ಈ ಸಂಬಂಧವೂ ಕೂಡ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ ಅಂದರೆ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಅವರು ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲೇ ಜಿಬಿಯ ಆಯುಕ್ತರು ಮೀಟಿಂಗ್ ಮಾಡ್ತಾ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆನೆ. ಸೊ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡಲಾಗಿದೆ, ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿಯ ಮ್ಯಾಚ್ ನಡೆಯೋದಿಲ್ಲ. ಆಂಧ್ರ ಮತ್ತು ಡೆಲ್ಲಿಯ ನಡುವೆ ನಡಿಬೇಕಾದಂತಹ ಮ್ಯಾಚ್ ಅದು ನಾಳೆ ನಡೆಯೋದಿಲ್ಲ. ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳಿನ ಪಂದ್ಯಕ್ಕೆ ಅವಕಾಶ ಇಲ್ಲ ಅಂತ. ನಾಳೆ ಹಾಗಾದರೆ ವಿಜಯ್ ಹಜಾರೆ ಟ್ರೋಫಿ ನಡೆಯಲ್ಲ. ಡೆಲ್ಲಿ ವರ್ಸಸ್ ಆಂಧ್ರ ನಡುವೆ ನಡೆಯುವಂಥ ಮ್ಯಾಚು. ನಾಳೆ ವಿಜಯ್ ಹಜಾರೆ ಟ್ರೋಫಿ ಸಂಬಂಧ ಆಂಧ್ರ ಮತ್ತು ಡೆಲ್ಲಿಯ ನಡುವೆ ಮ್ಯಾಚ್ ನಡೀಬೇಕಾಗಿತ್ತು. ಅದಕ್ಕೆ ಇನ್ನೂ ಕೂಡ ಸ್ಕ್ವಾಡ್ ಅನೌನ್ಸ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಗ್ರೂಪ್ ಡಿ ಮ್ಯಾಚ್ ಇದು, ವಿಜಯ್ ಹಜಾರೆ ಟ್ರೋಫಿ ಎಲೈಟ್ 2025-26 ಆಂಧ್ರ ಪ್ರದೇಶ್ ವರ್ಸಸ್ ಡೆಲ್ಲಿಯ ನಡುವಿನ ಕಾಳಗ ಅದು. ಡೆಲ್ಲಿಯ ಪರವಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಆಡ್ತಾರೆ ಅಂತಿತ್ತು. ಬಹಳಷ್ಟು ಕ್ರಿಕೆಟ್ ಅಭಿಮಾನಿಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕಳೆದ ಬಾರಿ RCB ಮ್ಯಾಚ್ ಆದ ಮೇಲೆ ಮತ್ತೊಮ್ಮೆ ಈಗ ಕ್ರೀಡಾಂಗಣದಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೊಹ್ಲಿಯನ್ನ ನೋಡ್ತಾ ಇದ್ದೀವಿ ಅಂತ ಖುಷಿ ಪಡ್ತಿದ್ರು. ಅದಕ್ಕೆ ಮ್ಯಾಚ್ ನೋಡೋದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ರು ಅಭಿಮಾನಿಗಳು. ಈಗ ನಿರಾಸೆ ಆಗಿದೆ ಅವರಿಗೆ. ಬಟ್ ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ಸರ್, ಈಗ ಪರ್ಮಿಷನ್ ಬೇಕು ಅಂದ್ರೆ ತಮ್ಮದು ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ ನಾವು ಏನು ವರದಿ ಕೊಡ್ತಾ ಇದ್ದೀರಾ, ಅವಕಾಶ ಇದೆಯಾ ಇಲ್ವಾ, ಅನುಮತಿ ಕೊಡ್ತಿದ್ದೀರಾ ಇಲ್ವಾ, ತಮ್ಮ ಪಾತ್ರ ಏನು? ಅದು ದಿಸ್ ಇಸ್ ಸಮಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅಸ್. ಐ ಕೆನಾಟ್ ಈಗ ನಾನು ಹೇಳಲಿಕ್ಕೆ ಬರಲ್ಲ. ಸರ್ಕಾರ ಮಟ್ಟದಲ್ಲಿ ಅವರು ಒಂದ್ಸಾರಿ ನೋಡಿಕೊಂಡು ಅವ್ರು ತೀರ್ಮಾನ ಮಾಡಿಬಿಡ್ತಾರೆ. ನಮ್ಮ ಹಂತದಲ್ಲಿ ಏನು ರೈಟ್ಸ್ ಇದೆ ಸರ್? ನಾವು ನಿರ್ವಹಣೆ ಮಾಡಬಹುದು. ನಾವು ಇದರ ಬಗ್ಗೆ ಕುಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು. ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಾವು ಅದರ ಬಗ್ಗೆ ಡೀಟೇಲ್ಸು ರಿಪೋರ್ಟ್ನಲ್ಲಿ ಕಳಿಸ್ತೇವೆ. ಈಗ ನಿಮ್ಮ ನೌಕರರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಏನೋ ಅದು ಬಗ್ಗೆ ನಾವು ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ. ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ನಾವು ಇದರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ಸರ್, ಈಗ ಪರ್ಮಿಷನ್ ಬೇಕು ಅಂದ್ರೆ ತಮ್ಮದು ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ ನಾವು ಏನು ವರದಿ ಕೊಡ್ತಾ ಇದ್ದೀರಾ, ಅವಕಾಶ ಇದೆಯಾ ಇಲ್ವಾ, ಅನುಮತಿ ಕೊಡ್ತಿದ್ದೀರಾ ಇಲ್ವಾ, ತಮ್ಮ ಪಾತ್ರ ಏನು? ಅದು ದಿಸ್ ಇಸ್ ಸಮಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅಸ್. ಐ ಕೆನಾಟ್ ಈಗ ನಾನು ಹೇಳಲಿಕ್ಕೆ ಬರಲ್ಲ. ಸರ್ಕಾರ ಮಟ್ಟದಲ್ಲಿ ಅವರು ಒಂದ್ಸಾರಿ ನೋಡಿ
ಅದು ನೀವು ಪೊಲೀಸ್ ಕಮಿಷನರಿಗೆ ಕೇಳ್ಬಿಡಿ, ಅವರು ಫೈನಲಿ ತೀರ್ಮಾನ ಮಾಡಿಬಿಡ್ತಾರೆ. ನಾವು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸ್ಟೇಡಿಯಂನಲ್ಲಿ ಸೂಕ್ತ ವ್ಯವಸ್ಥೆ ಇರದ ಕಾರಣ ಅನುಮತಿಗೆ ನಿರಾಕರಿಸಿರೋದು. ಆ ಸೂಕ್ತ ವ್ಯವಸ್ಥೆ ಏನು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದಾರ ಹಿಂಗೆ ಅಂತ? ಶರತ್, ಯಾಕಂದ್ರೆ ನಾಳೆ ಅಂದ್ರೆ ವಿಜಯ್ ಹಜಾರೆದು ಟ್ರೋಫಿದು ನಾಳೆ ಮ್ಯಾಚ್ ನಡೆಯಬೇಕಿತ್ತು. ಸೊ ಹೀಗಾಗಿ ನೂತನ ಅಧ್ಯಕ್ಷರು ಬಂದಿರುವಂತಹ ವೆಂಕಟೇಶ್ ಪ್ರಸಾದ್ ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಸೊ ನಾಳೆ ಏನು ದೆಹಲಿ ಜೊತೆಗೆ ಆಂಧ್ರ ಏನಿದು ನಾಳೆ ಮ್ಯಾಚ್ ಇದೆ, ಆ ಮ್ಯಾಚ್ ಅನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿದ್ರು. ಆದ್ರೆ ಚಿನ್ನಸ್ವಾಮಿ ಯಾಕಂದ್ರೆ RCB ಹೊತ್ತಲ್ಲೇ ಸಾಕಷ್ಟು ಸಾವು ನೋವುಗಳು ಉಂಟಾಗಿತ್ತು. ಸೊ ಹಾಗಾಗಿ ಒಂದಿಷ್ಟು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ GBA ಮುಖ್ಯ ಆಗಿರುವಂತಹ ಮಹೇಶ್ವರ ಅವರನ್ನು ಒಂದು ಕಮಿಟಿ ರಚನೆ ಮಾಡಿ, ಜೊತೆಗೆ ತುಷಾರ್ ಗಿರಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದಿಷ್ಟು ಕಮಿಟಿ ಮಾಡಿದ್ರು. ಕಮಿಟಿಯಲ್ಲೂ ಕೂಡ ನಿನ್ನೆ ಕೂಡ ಒಂದು ಸಭೆ ಆಯ್ತು. ಸೊ ಯಾಕಂದ್ರೆ ಇತ್ತ ವಿರಾಟ್ ಕೊಹ್ಲಿ ಕೂಡ ನಾಳೆ ಮ್ಯಾಚ್ ಇಂದ ಇತ್ತ ಬೆಂಗಳೂರಿಗೆ ಬಂದಿದ್ರು. ಸೊ ಇವತ್ತು ಆಲ್ಮೋಸ್ಟ್ ಇನ್ನೇನು ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮ್ಯಾಚ್ ನಡೆಸ್ತೀವಿ ಅಂತ ಕೂಡ ನೂತನ ಅಧ್ಯಕ್ಷರು ಹೇಳ್ತಿದ್ರು. ಕೊನೆಗೆ ಒಂದ್ ವೇಳೆ ಏನಾದ್ರೂ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದ್ರೆ ಅಭಿಮಾನಿಗಳು ಇಲ್ಲದೆ ಕೂಡ ನಾವು ಕ್ರಿಕೆಟ್ ಅನ್ನ ಅಂದ್ರೆ ಕ್ರಿಕೆಟ್ ಅವರ ಪ್ಲೇಯರ್ಸ್ ಗಳು ಆಡ್ತಾರೆ, ಅಭಿಮಾನಿಗಳಿಗೆ ಅವಕಾಶ ಮಾಡ್ಕೊಡಿ, ಅಟ್ಲೀಸ್ಟ್ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಮನವಿ ಮಾಡಿದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸರ್ಕಾರದ ಜೊತೆಗೆ KSCA ಅವ್ರ ನಡುವೆ ಸಾಕಷ್ಟು ವಾದವಿವಾದಗಳು ನಡೀತು. ಕೊನೆಗೆ ಕೂಡ ಅಂದ್ರೆ ಏನು ಅಲ್ಲಿ ಯಾವುದೇ ಒಂದು ಭದ್ರತೆ ಇಲ್ಲ, ಫೈರ್ ಸೇಫ್ಟಿ ಕೂಡ ಅಲ್ಲಿ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ರಿಕೆಟ್ ಅನ್ನ ನಡೆಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ಈಗ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ನಾಳೆ ನಡೆಯಬೇಕಾದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾಳೆ ನಡೆಯಬೇಕಾದಂತಹ ಮ್ಯಾಚ್ ಕಂಪ್ಲೀಟ್ ರದ್ದಾಗಿರುವಂತದ್ದು. ಸೊ ಹೀಗಾಗಿ ರದ್ದಾಗಿರೋ ಕಾರಣ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾವುದೇ ಮ್ಯಾಚ್ ನಡೆಯೋದಿಲ್ಲ ನಾಳೆ. ಸೊ ಬದಲಾಗಿ ನಾಳೆ NCA ಅಂದ್ರೆ ದೇವನಹಳ್ಳಿ ಬಳಿ ಇರುವಂತಹ NCA ಮೈದಾನದಲ್ಲಿ ಮ್ಯಾಚ್ ನಡೆಯುತ್ತೆ ಅಂತೇಳಿ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಸೊ ಇದೆಲ್ಲದಕ್ಕೂ ನೋಡ್ಕೊಂಡ್ರೆ ಅಂದ್ರೆ ಏನು RCB ಹೊತ್ತಲ್ಲಿ ಸಾಕಷ್ಟು ಕಾಲ್ತುಳಿತ ಪ್ರಕರಣದಿಂದ ಸಾಕಷ್ಟು ಸಾವು ನೋವು ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಂದ್ರೆ ಮುಂಬರುವಂತಹ ಮ್ಯಾಚ್ ಗಳಲ್ಲಿ ಯಾವುದೇ ನಡೆದ್ರು ಕೂಡ ಅಲ್ಲಿ ಪರಿಶುದ್ಧವಾಗಿದ್ಯಾ, ಭದ್ರತೆಗಳಿದ್ಯಾ, ಅಭಿಮಾನಿಗಳಾಗ್ಲಿ ಜನರು ಮತ್ತೊಮ್ಮೆ ಏನಾದ್ರು ನೂಕು ನುಗ್ಲಷ್ಟು ಜನ ಬಂದ್ರೆ ಸೇಫ್ಟಿ ಇದೆಯಾ ಅಂತೇಳಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಲಾಗಿತ್ತು. ಆದ್ರೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡಿದಾಗ ಜೊತೆಗೆ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ಸಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಭದ್ರತೆ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ ಅಂತೇಳಿ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ನಾಳೆ ನಡೆಯುವಂತಹ ಮ್ಯಾಚ್ಗೆ ಕಂಪ್ಲೀಟ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೆಯೋದಿಲ್ಲ ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ನಾಳೆ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೆಯೋದಿಲ್ಲ ಅಂತೇಳಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಶರತ್, ಮತ್ತೊಂದು ಕಡೆ ಮಂಜುನಾಥ್, ಇದು ಯಾಕೋ ತುಂಬಾ ಲೇಟ್ ಆಯ್ತು ಅನ್ನಿಸ್ತಾ ಇಲ್ವಾ? ಯಾಕಂದ್ರೆ ನಾಳೆ ನಡೆಯೋ ಮ್ಯಾಚ್ಗೆ ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿ ಆಗಲ್ಲ ನಾಳೆ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ ಒಂದು ವಾರ ಮುಂಚಿತವಾಗಿ ಬರ್ಬೋದಾಗಿತ್ತಲ್ವಾ? ಅಥವಾ ಒಂದು ಅಟ್ಲೀಸ್ಟ್ ಒಂದು 3 days ಬ್ಯಾಕ್ ಆದ್ರೂ ಬಂದು ಪರಿಶೀಲನೆ ಮಾಡ್ಬೋದಾಗಿತ್ತಲ್ವಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಖಂಡಿತ ಶರತ್, ಹೌದು. ಯಾಕಂದ್ರೆ ನಾಳೆ ನಡೆಯಬೇಕಿದ್ದ ಮ್ಯಾಚ್ಗೆ ಇವತ್ತು ಯಾಕಿಂಗೆ ತರಾತುರಿಯಲ್ಲಿ ಅಧಿಕಾರಿಗಳು ಓಡಾಡ್ತಿದ್ದಾರೆ, ಇತ್ತ ಸರ್ಕಾರ ಕೂಡ ಯಾವ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತಿದೆ ಅಂತ ಕೂಡ ಎಲ್ರಿಗೂ ಇದು ಒಂದು ಸರ್ವೇ ಸಾಮಾನ್ಯದ ಪ್ರಶ್ನೆ ಆಗಿರುತ್ತೆ. ಆದ್ರೆ ಈ ಹಿಂದೆ ಅಂದ್ರೆ ಏನು ಒಂದು KSCA ಸಂಬಂಧಪಟ್ಟಂಗೆ ಚುನಾವಣೆ ಬೇರೆ ಇತ್ತು. ಸೊ ಹಾಗಾಗಿ ನೂತನ ಅಧ್ಯಕ್ಷನ ಆಯ್ಕೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಯಾರು ಚುನಾವಣೆ ಅಂದ್ರೆ ಈಗ ನೂತನವಾಗಿ ಅಧ್ಯಕ್ಷ ಬಂದಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಚುನಾವಣೆ ನಡೆದ ಬಳಿಕ ಏನು ಅವರು ಚುನಾವಣೆ ನಡೀತು, ಆದ್ಮೇಲೆ ಅಧ್ಯಕ್ಷ ಆದ್ರು. ಅದಾದ ಬಳಿಕ ಈಗ ಅಂದ್ರೆ ನಾಳೆ ನಡೆದಿರುವಂತಹ ಮ್ಯಾಚ್ ಏನಿದೆ ಆ ಮ್ಯಾಚ್ಗೆ ನಡಿಬೇಕು ಅಂತೇಳಿ ಅವಾಗಿಂದನೂ ಕೂಡ ಕೈ ಹಾಕಿದ್ರು. ಆದ್ರೆ ಅದಾದ್ಮೇಲೆ ಯಾವಾಗ ಇವರು KSCA ಸರ್ಕಾರದ ಬಳಿ ಹೋಗಿದ್ರು, ನಾವು ಅಂದ್ರೆ ಎಲೆಕ್ಷನ್ ಮಾಡ್ತೀವಿ ಅಂತೇಳಿ ಸರ್ಕಾರದ ಬಳಿ ಹೋಗಿದ್ರು, ಆಗ ಸರ್ಕಾರ ಒಂದು ಕಮಿಟಿಯನ್ನ ರಚನೆ ಮಾಡ್ತು. ಕಮಿಟಿ ರಚನೆಯಾಗಿ ಒಂದು ಕಳೆದ 4-5 ದಿನ ಕೂಡ ಪರಿಶೀಲನೆ ಮಾಡಿತ್ತು. ಸೊ ಇಲ್ಲಿ ಭದ್ರತೆ ಹೇಗಿದೆ, ಇಲ್ಲಿನ ಅಭಿಮಾನಿಗಳು ಬಂದ್ರೆ ಮತ್ತೆ ಏನಾದ್ರು ಸಮಸ್ಯೆ ಆಗುತ್ತಾ, ಇಲ್ಲಿ ಆಡೋದಕ್ಕೆ ಅವಕಾಶ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ್ರು. ಸೊ ಈಗ ಅಂದ್ರೆ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಇಲ್ಲ, ನಿನ್ನೆ ನಿಮಗೆ ಗೊತ್ತಿದೆ ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ.